ಬರ್ರಿ ಬರ್ರಿ ಕುಂತ್ಕೋರಿ. ನೀವೆಲ್ಲರೂ ಕುಂತೀರಿ, ನಾ ಚಾ ಮಾಡ್ಕೊಂಡ್ ಬರ್ತೀನಂತೆ. ಚಾ ಏನು ಬ್ಯಾಡ್ರಿಪ್ಪ ಈಗ ಸದ್ಯಕ್ಕೆ, ಯಾಕಂದ್ರೆ ಬರೋಬೇಕಾರೆ ಚಾ ನಾಷ್ಟ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟೇವಿ. ನಾಷ್ಟ ಮಾಡಿಸಿದ್ರೆ ಇಲ್ಲಿಗೆ ಬಂದೇವೆ ನಾವು. ಸದ್ಯಕ್ಕಂತೂ ಬ್ಯಾಡ್ರಿಪ್ಪ. ಕುಂದ್ರಿ ಕುಂದ್ರೋಣ. ಮೊದ್ಲು ಏನಾಯ್ತು ಅದು ಮಾತಾಡೋಣಂತ. ಮೊದ್ಲು ಸ್ವಲ್ಪ ಮಾಡ್ಕೊಂಡ್ ಬರ್ತಿದ್ದೀರಿಪ್ಪ ನೀವು, ಬ್ಯಾಡ ನಾತ್ರಿ. ಇಲ್ರಿ, ನಾವು ನಾಷ್ಟ ಚಾ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದೇವ್ರಿ. ಅದಕ್ಕೆ ಅಯ್ಯೋ ಹಂಗಂದ್ರೆ ಹೆಂಗ್ರಿ, ನೀವೇ ತಗೋಬೇಕಿಲ್ರಿ ಅಮ್ಮಾರ. ಅಣ್ಣ ನೀವೇ ಸ್ವಲ್ಪ ಚಾ ನಾಷ್ಟ ತಗೋಬೇಕಾಗಿತ್ರಿ. ಇಲ್ಲಪ್ಪ, ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ಬಂದೇವೆ. ಅದಕ್ಕೆ ಪದೇ ತಿನ್ನಕ್ಕಾಗಂಗಿಲ್ಲ, ಕುಡಿಯೋಕ್ಕಾಗಿಲ್ಲ ನೋಡೆ. ಅದಕ್ಕೆ ಹ್ಞೂ ರೀ, ನಮಗೂ ಹಂಗಿಲ್ರಿ. ಪದೇ ತಿಂದು ರೂಢ ಇಲ್ಲ ನಮಗೆ. ಯಾಕಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಅಷ್ಟೇ ನಮಗೆ. ಮತ್ತೆ ಏನಾರು ಆಸಿಡಿಟಿ ಆಗ್ಬಿಡ್ತಿತ್ತು ನಮಗೆ. ಅಂದಂಗೆ ಏನು ದಿಢೀರಂತ ಬಂದುಬಿಟ್ಟಿರಿ. ಅದು ನಮ್ಮ ಮಗಳೇ ಹೇಳಿದ್ಲು ರೀ ಬೆಳಗ್ಗೆ ಹಿಂಗೆ ಬರತ್ತಾರ ಅಂತೇಳಿ. ನೀವು ಬರ್ತೀರಂತ ಹೇಳಿದ್ರೆ ಏನಾರು ತಯಾರಿ ಮಾಡ್ಕೊತಿದ್ವಿ ನಾವು. ಇಲ್ಲ ರೀ, ನಾವು ಹೇಳ್ಬೇಕಂತ ಮಾಡಿದ್ವಿ, ಅದು ಹೇಳೋಕ್ಕಾಗಿಲ್ಲ. ದಿಢೀರಂತ ಬಂದ್ಬಿಟ್ವಿ ನಾವು. ನಾನು ಬಡ್ಕೊಂಡೆ ರೀ ಅವನಿಗೆ, ನಿನ್ನೆನ ಹೇಳಂತೇಳಿ. ಹೇಳೇ ಇಲ್ಲ ಅವನು, ಹೇಳ್ತೀನಿ ಅಂತೇಳಿ ಮರ್ತು ಬಿಟ್ಟಾನ. ಈ ಕೆಲಸದೊಳಗೆ ನೆನಪಿರಂಗಿಲ್ಲ ನೋಡ್ರಿ. ಹೌದು, ಕೆಲಸದ ವಿಚಾರೊಳಗೆ ಇವೆಲ್ಲ ನೆನಪಿರಂಗಿಲ್ಲ ಬಿಡ್ರಿ. ಹೌದು, ನಮ್ಗೆ ಅರ್ಥ ಆಗ್ತೈತಿ. ನಮ್ಮ ಮಗಳು ಹೇಳ್ತಾನೆ ಇರ್ತಾರೆ ಯಾವಾಗಲೂ, ಅಷ್ಟು ಬಿಸಿ ಇರ್ತಾರೆ, ಇಷ್ಟು ಬಿಸಿ ಇರ್ತಾರೆ. ಇಬ್ಬರು ಅಂಕಲ್ಗಳು ಭಾಳ ಕೆಲಸ ಮಾಡ್ತಾರೆ, ನಮಗೆ ಜಾಸ್ತಿ ಕೆಲಸ ಹಚ್ಚಂಗಿಲ್ಲ, ಅವರು ಟೆನ್ಷನ್ ತೊಗೊಂಡು ಎಲ್ಲ ಕೆಲಸ ಮಾಡ್ತಾರೆ ಅಂತೇಳಿ. ದಿನ ಹೊಂಟು ಬರೀ ನಿಮ್ಮ ಬಗ್ಗೆನೇ ಮಾತಾಡ್ತಾ ನೋಡ್ರಿಕಿ. ಆಫೀಸ್ ಒಳಗೆ ಏನೇನಾಯ್ತು, ಆಫೀಸ್ ಒಳಗೆ ಹೆಂಗದಾರೆ ಎಲ್ಲ ದಿನ ಹೇಳ್ತಿರ್ತಾಳ್ರಿಕಿ. ಹೌದೇನ್ರಿ, ಚಲೋ ಆಗ್ಬಿಡ್ರಿ. ಅಂದಂಗೆ ನೀವೇನಾಗ್ಬೇಕ್ರಿ ಅವ್ರಿಗೆ ಪರಿಚಯ ಮಾಡ್ಸೋದು ಮತ್ತೆ ನೋಡ್ರಿ. ಇವ್ರು ಅದರಲ್ರಿ, ಇವ್ರು ನಮ್ಮ ತಾಯಿಯವ್ರಿ. ಅದು ಕುಂತಾರಲ್ರಿ, ಆಕಿ ನಮ್ಮ ತಂಗಿರಿ. ಅವರು ನಮ್ಮ ತಂಗಿ ಗಂಡ ರೀ. ನಾ ತಂಗಿ ಗಂಡ ಆಮೇಲೆ ರೀ. ಅದಕ್ಕಿಂತ ಮೊದಲು ನನಗೆ ಜೀವಿತ ಗೆಳೆಯರಿ ಅವ. ಸಣ್ಣವ್ರಿಂತಂಗಿಂತ ನಾವು ಇಬ್ಬರು ಫ್ರೆಂಡ್ಸ್ ರೀ. ಓ ಹೌದೇನ್ರಿ, ಚಲೋ ಆಗ್ಬಿಡ್ರಿ. ಫ್ರೆಂಡ್ಸ್ ಕಡೆನ ಸಂಬಂಧ ಬೆಳೆಸ್ಬಿಟ್ಟಿರಿ. ಈ ಕಡೆ ಗೆಳತನ ನೋಡಿತ್ತು, ಈ ಕಡೆ ಸಂಬಂಧನೂ ಮುಂದುವರಿತು. ಹ್ಞೂ ರೀ, ಯಾಕಂದ್ರೆ ಸಣ್ಣವ್ರಿಂತನೂ ನಾನು ನೋಡೇನಲ್ರಿ ಅವ್ನಿಗೆ. ಅದು ಅವ್ನು ಹೆಂಗೆ ಅದಾನ ಏನು ಅಂತೇಳಿ. ಮತ್ತು ಇವನಿಗಿಂತ ಒಳ್ಳೆ ಹುಡುಗನ ಇಲ್ಲಿ ಹುಡುಕರಿ. ಅದಕ್ಕೆ ನಮ್ಮ ತಂಗಿ ಇವಾಗ ಕೊಟ್ಟು ಮದುವೆ ಮಾಡಿದಾರಿ. ಅವ ಅಲ್ಲದಾನಲ್ರಿ ರಾಮ, ಇವ್ರ ಮಗ ರೀ ಅವ. ರಾಮ ಸೂರಜ್ ಪ್ರೇಮ್ ಬಂದು ಹೋಗ್ತಾನೆ ಇರ್ತಾರೆ ನಮ್ಮ ಮನೆಗೆ. ಹ್ಞೂ ರೀ, ಹೇಳ್ತಾ ಇರ್ತಾರೆ ಅವರು. ಈಗ ಕಮ್ಮಿ ಮಾಡ್ಯಾರ. ಯಾವಾಗ ಕಾಲೇಜ್ ಟೈಮ್ನಾಗ ಬರ್ತಿದ್ರಿ, ಈಗ ಬಂದ ಮಾಡ್ಬಿಟ್ಟಾರೆ ಕೆಲ್ಸಕ್ಕೆ ಹೋಗೋದಿಂತ. ಜವಾಬ್ದಾರಿ ಬಂದಾವಲ್ರಿ, ಅದಕ್ಕೆ ಕಮ್ಮಿ ಮಾಡ್ಯಾರ ಅವ್ರು ಬರೋದೆ. ಈಗ ಜವಾಬ್ದಾರಿ ಬಂದ್ಬಿಟ್ಟಿತ್ರಿ ಅವ್ರಿಗೆ. ಈಗ ಜವಾಬ್ದಾರಿ ಬರ್ಬೇಕ್ರಿ ಅಣ್ಣಾರ, ಮತ್ತೆ ಮುಂದೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಹ್ಞೂ ರೀ, ಹೌದ್ರಿ, ಅದು ನಿಜಾನ. ಹಿಂಗ ಮಾತಾಡೋ ಕುಂದಿರ್ತಿರೋ ಏನು, ಬಂದಿದ್ದ ವಿಷಯ ಹೇಳ್ತಿರೋ? ಏನಾರ ವಿಶೇಷ ಐತೇನ್ರಿ, ಹೇಳಬೇ ನೀನ. ವಿಶೇಷ ಅನ್ನಕ್ರಿ, ನಿಮ್ಮ ಪ್ರೀತಿನ ನಮ್ಮ ಪ್ರೇಮ ತಗೋಬೇಕಂತ ಮಾಡ್ಯಾವ ನೋಡ್ರಿಪ್ಪ. ಏನ್ರಿ ಇದು, ಏನ್ ಹೇಳತ್ತೀರಿ ನೀವು? ನೀವೇನು ಕೇಳಿದ್ರಲ್ಲ ಅದ ಕರೆಕ್ಟ್ ನೋಡ್ರಿ. ನಿಮ್ಮ ಮಗಳ ಪ್ರೀತಿನ ನಮ್ಮ ಹುಡುಗ ಪ್ರೇಮಗ ತಗೋಬೇಕಂತ ಮಾಡಿ ನಾವು. ನಂಬಕ್ಕಾಗತ್ತಿಲ್ರಿ ನಮಗ. ಅಲ್ಲ, ನೀವು ಅಷ್ಟು ದೊಡ್ಡ ಮಂತಂದವ್ರ ನಮ್ಮ ಜೊತೆ ಸಂಬಂಧ ಬೆಳೆಸಾತೀರಿ. ಅಯ್ಯೋ, ದೊಡ್ಡ ಮನೆ ಸಣ್ಣ ಮನೆ ಏನಿಲ್ಲ ರೀ. ಗುಣ ಒಂದು ಚಲೋ ಇದ್ರೆ ಸಾಕು ನೋಡ್ರಿ. ಹ್ಞೂ ರೀ, ಈ ದೊಡ್ಡ ಮನೆ ಸಣ್ಣ ಮನೆ ತೊಗೊಂಡು ಏನು ಮಾಡ್ತೀರಿ? ಹೌದಿಲ್ರಿ, ನಮಗೇನು ಗುಣ ಒಂದು ಚಲೋ ಇರ್ಬೇಕ್ರಿ. ಹುಡುಗಿ ಒಬ್ಬಾಕಿ ನಮಗೆ ಪ್ರೀತಿಯಿಂದ ನೋಡ್ಕೊಂಡು ಹೋದ್ರೆ ಸಾಕ್ರಿ. ನಮ್ದಂತ್ರ ಎಲ್ಲ ಆಗೋತಪ್ಪ. ನಮ್ಮ ಹುಡುಗರ ಮುಪ್ಪ ಕಾಲಕ್ಕೆ ಒಂದು ರೊಟ್ಟಿ ಬೈ ಸಾಕಿದ್ರೆ ಸಾಕು. ನಮ್ಗೇನು ಪ್ರೀತಿ ವಿಶ್ವಾಸ ನೋಡ್ಕೊಂಡು ಹೋದ್ರೆ ಸಾಕಲ್ಲ. ಹಣ ಆಸೆ ತಗೊಂಡು ಏನು ಮಾಡ್ತೀವಿ ಹೇಳ? ಹೌದ್ರಿ ಅಮ್ಮಾರ, ಹೌದ್ರಿ. ನೀವು ಹೇಳಿದ್ದು ನಿಜನ ಐತ್ರಿ. ಮತ್ರಿ ಅಣ್ಣ ಅಕ್ಕರ ಏನಂತೀರಿ? ನಿಮ್ಮ ಹುಡುಗಿನ ನಮ್ಮನಿಗೆ ಕಳಿಸ್ತೀರೇನ್ರಿ? ಅಯ್ಯೋ, ನೀವು ಇಲ್ಲಿ ಮಟ್ಟ ಬಂದು ಕೇಳಾತಿರಂದ್ಮೇಲೆ ನಾವು ಬ್ಯಾಡ ಅಂತೀವೇನ್ರಿ? ಆದ್ರೂ ಆಕಿ ಒಂದು ಮಾತು ಕೇಳಬೇಕ್ರಿ. ಯಾಕಂದ್ರೆ ಆಕಿಗ ಮದುವೆ ಒಲ್ಲೆ ಅನ್ನತಿದ್ಲ. ಮತ್ತು ಸುಮ್ಮನೆ ನಾವು ಮಾಡಿಸಿವಂತ ಅನ್ಸಬಾರ್ದು ಆಕಿಗೆ. ಪ್ರೀತಿ ನೀನೇನಂತೀವ ಇದಕ್ಕೆ? ಪಪ್ಪ ಮಮ್ಮಿ ನಿಮ್ಮ ಇಷ್ಟ ನನ್ನ ಇಷ್ಟ, ನೀವೇನು ಹೇಳಿದ್ರೆ ತಗೊಂತೀರ ಅದು. ಹುಡುಗಿ ಇಷ್ಟು ನಾಚ್ಕೊಂಡು ಆತಾಳ, ಮತ್ತೆ ಇನ್ನೇನ್ರಿ? ನೋಡ್ರಿ ಅಲ್ಲಿ ಮದುವೆ ಹೆಣ್ಣಿನ ಕಳೆ ಹುಕ್ಕಿಯರ ಆತ್ಬಿಡ್ತು ಆಗಲೇ. ಮದುವೆ ವಿಚಾರ ಮಾತಾಡ ತಕ್ಷಣ ನೋಡ್ಬಾ, ನಾವೇನು ಒತ್ತಾಯ ಮಾಡತ್ತಿಲ್ಲ. ಪ್ರೀತಿ ನೀ ಹೆಂಗಂತಿ ಹಂಗೆ ನೋಡ್ಬಾ. ಪಪ್ಪ ನಾನೇನು ಒತ್ತಾಯ ಮಾಡತ್ತೀರ ಅಂತೇಳಿ, ನಿಮ್ಮ ಇಷ್ಟ ನನ್ನ ಇಷ್ಟ ಅಂತ ಅಂದ್ಮೇಲೆ ಮುಗೀತು. ಸರಿ ತಗೋ. ಯೋ, ನನ್ನ ಮಗಳ ನಾಚ್ಕೊಂಡು ಆತಾಳೆ. ಇದೇ ಫಸ್ಟ್ ಟೈಮ್ ನನ್ನ ಮಗಳು ನಾಚ್ಕೊಳೋದು ನೋಡತ್ತಿದ್ ನಾನು. ಮಮ್ಮಿ ಏನಿದೆ ಎಲ್ಲರ ಮುಂದೆ? ನೀನು ನಾಚ್ಕೊಂಡು ಹಾಕಿದ್ದು ನಂಗೆ ನಂಬಕ್ಕಾಗತ್ತಿಲ್ವಾ? ಅದಕ್ಕೆ ನಗು ಬರತೈತೆ ನನಗೆ. ಏನಪ್ಪಾ ಅಳಿಮಯ್ಯ, ನಮ್ಮ ಹುಡುಗಿ ಇಷ್ಟ ನಿನಗೆ? ಅಯ್ಯೋ ಆಂಟಿ, ನಮ್ಮ ಅಣ್ಣ ನಿಮ್ಮ ಹುಡುಗಿ ಇಷ್ಟ ಇದಕ್ಕಲ್ರಿ ಬಂದಿದ್ದಿಲ್ಲೇ. ಏನಪ್ಪ ತಮ್ಮ ಜೋರದಾನ ಅಣ್ಣಕ್ಕಿತ್ರೆ? ಅಯ್ಯೋ ಹಂಗೇನಿಲ್ಲ ರೀಪ್ಪ ಆಂಟಿ. ಹ್ಞೂ ರೀ ಆಂಟಿ, ನನಗೆ ಇಷ್ಟ ಐತ್ರಿ. ನಮಗಂತೂ ಈ ಸಂಬಂಧ ಒಪ್ಪಿಗೆ ಐತ್ರಿ. ಯಾಕಂದ್ರೆ ನಮ್ಮ ಹುಡುಗಿ ನಿಮ್ಮ ಮನೆಗೆ ಬರ್ತಾಳಂತಂದ್ರೆ ಇದಕ್ಕಿಂತ ಖುಷಿ ವಿಚಾರ, ಹೆಮ್ಮೆ ವಿಚಾರ ನಮ್ಗೆ ಇನ್ನೇನು ಬೇಕು ಹೇಳ್ರಿ. ನಾವ ಹುಡುಕಿದ್ರು ಇಂಥ ಮನೆತನ ಇಂಥ ಹುಡುಗ ಸಿಕ್ಕಿದಿಲ್ಲ. ಯಾಕಂದ್ರೆ ಪ್ರೇಮ ನೋಡೇನಲ್ರಿ, ಅವಾಗ ಬರ್ತಾ ಹೋಗ್ತಾ ಇದ್ನಲ್ಲ. ನನ್ನ ಮಗಳ ಕೇರ್ ಮಾಡೋದು ನೋಡಿದ್ರೆ ಅವನ ಹುಡುಗ ಸಿಕ್ಕಿದ್ ಇಂಥ ಹುಡುಗನ ಸಿಗ್ಬೇಕು ನನ್ನ ಮಗಳಿಗೆ ಅನ್ಕೊಂಡಿದ್ದೆ. ಅವನ ಸಿಕ್ಕ ಅಲ್ಲ ಅಲ್ರಿ. ಈಗೇನಿಲ್ಲ, ದೇವ್ರಿಗೆ ಹೋಗಿ ಕಾಯಿ ಹಣ್ಣು ಮಾಡ್ಸ್ಕೊಂಡ್ ಬರ್ತೀನಿ ನೋಡ್ರಿ ಈಗ. ಇನ್ನೇನ್ಲೇ ಮಚ, ಬಾಸುರಿ ಬಾರ್ಸೋದ ಈಗ. ಹ್ಞೂನ್ಲಿ, 2 ಮಂತನದವ್ರು ಒಪ್ಕೊಂಡ್ರೆ ನಮ್ಮ 3 ಜನ ಮಕ್ಕಳದ್ದು ಮದುವೆ ಫಿಕ್ಸ್ ಆತ. ಅವ್ರದ್ದು ಮದುವೆ ಕಣ್ ತುಂಬ ನೋಡ್ತೀವಿ ಅನ್ನೋ ಖುಷಿನ ಹೆಚ್ಚಿಗೆ ನನಗೆ. ಹ್ಞೂನ್ಲಿ, ಅದೇನೋ ಒಂಥರ ಹ್ಯಾಪಿನೆಸ್ ನೋಡು. ನಮ್ಮ ಮದುವೆಗೂ ಅಷ್ಟು ಇದ್ದಿಲ್ಲ, ನಮ್ಮ ಮಕ್ಕಳು ಮದುವೆ ಮಾಡಾತೀವಿ ಅನ್ನೋ ಒಂದು ಖುಷಿ ಕುತೂಹಲ ಎಷ್ಟೈತೆ ನೋಡಿ ಈಗ. ಯಾಕ್ರಿ ಯಾಕರ ಯಾಕೆ ಸಪ್ ಮಾಡಿ ಹಾಕಿದ್ರಲ್ಲ? ಯಾಕ್ಲಿ ಏನಾತ? ಅಲ್ಲ, ನಂಗಿರೋದು ಒಂದೇ ಮಗಳ. ಇದೇ ಗಂಡು ಹೆಣ್ಣು ಅಂತ ಇದನ್ನ ಸಾಕಿದ್ದೆ ನಾನು ಇಷ್ಟು ಪ್ರೀತಿ ಅಂತ. ಆದ್ರೆ ಈಕಿ ಮದುವೆ ಮಾಡ್ಕೊಂಡು ಹೊಂಟಾಳಲ್ಲ ಅನ್ನೋದಕ್ಕೆ ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಬೇಜಾರ ಆಯಿತು. ಈಕಿ ಇದ್ದಿದ್ದಕ್ಕೆ ನಂಗೆ ಹೊತ್ತೋಗ್ತಿದ್ದೆ ಗೊತ್ತಾಗ್ತಿದ್ದಿಲ್ಲ. ಮಮ್ಮಿ ಅದು ಕೊಡು, ಮಮ್ಮಿ ಇದು ಕೊಡು, ಮಮ್ಮಿ ಅದು ಮಾಡ್ಕೊಡು, ಹಂಗೆ ಹಿಂಗೆ ಅಂತೇಳಿ ಈಗ ಈಕಿ ಮದುವೆ ಮಾಡ್ಕೊಂಡು ಹೊಂಟಾಳ. ಬೇಜಾರ ಆಯಿತು ನನಗೆ. ಮನೆ ಎಲ್ಲ ಬಣ 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 ಬಣ. ಹೆಣ್ಮಕ್ಳು ನೋಡ್ರಿ, ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು, ಎಷ್ಟು ಕಾಳಜಿಂತ ಬೆಳೆಸಿದ್ರು ಮತ್ತೆ ಇನ್ನೊಬ್ಬರು ಮನೆಗೆ ಕಳಿಸಬೇಕು ನಾವು ಮದುವೆ ಮಾಡಿಸಿ. ಹಂಗಲ್ರಿ, ಮತ್ತೆ ಹೆಣ್ಮಕ್ಳು ಅಂದ್ರೆ ಎಷ್ಟು ಪ್ರೀತಿ ಕಾಳಜಿಂತ ಬೆಳೆಸಿದ್ರು ಇನ್ನೊಬ್ಬರು ಮನೆಗೆ ಕಳಿಸಬೇಕಾಗ್ತೈತಿ. ಇನ್ನೊಬ್ಬರು ಮನೆ ದೀಪ ಬೆಳೆಸಾಕ
ಅದ ರೀ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೊಂಟಾಳ. ಖುಷಿನೂ ಆಗತೈತಿ ದುಃಖನೂ ಆಗತೈತಿ. ಈಗ ಇಲ್ಲಾರ್ದಂಗೆ ಹೆಂಗಿರ್ಲಿ ನಾನು ಅನ್ನೋದ ಒಂದು ಬೇಜಾರಿಗೆ. ಅಣ್ಣಾರ ಅಮ್ಮರ ನನ್ನ ಮಗಳಿಗೆ ಇನ್ನೂ ಅಷ್ಟು ಮನೆ ಕೆಲಸದ ಅಷ್ಟು ಏನೂ ಗೊತ್ತಿಲ್ಲರಿ. ಸಂಭಾಳಿಸ್ಕೋರಿ ಏನೋ ತಪ್ಪು ಮಾಡಿದ್ರು. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಮಗೆ ಕೆಲಸ ಮಾಡೋ ಸುಸಿ ಬೇಡ್ರಿ, ನಮಗೆ ಪ್ರೀತಿ ನೋಡ್ಕೊಂಡು ಹೋಗೋ ಸುಸಿ ಅಷ್ಟು ಸಾಕ್ರಿ. ನೀ ಚಿಂತೆ ಮಾಡಬೇಡವಾ. ನಿನ್ನ ಮಗಳನ್ನ ನಮ್ಮ ಮಗಳ ಗತೆ ನೋಡ್ಕೊಂತೀವಿ ನಾವು. ನನ್ನ ಮಗಳು ಏನು ನನ್ನ ಕಡೆ ಮುಂದೆ ಕೂಸ್ಗತೆ ಇತ್ತು, ಅಷ್ಟು ಜಲ್ದಿ ಕಂಕಣವಾಗಿ ಕೂಡಿ ಬಂದುಬಿಡ್ತು ನನ್ನ ಮಗಳಿಗೆ. ಎಷ್ಟು ಚಂದ ಆಟಾಡ್ಕೊಂಡು ಕೆಲಸಕ್ಕದು ಹೋಗಿ ಬರ್ತಿದ್ಲ. ಯಾವಾಗಲೂ ಆಕೆ ಮುಖ ನೋಡ್ಲಾರ್ದೇ ಇರ್ತಿದ್ದಿಲ್ಲ ನಾನು. ಈಗ ಆಕೆ ನೋಡ್ಲಾರ್ದೇ ಇರ್ಬೇಕು. ಅದು ನಮಗೂ ಅದ ಬೇಜಾರು. ನಮ್ಮ ಮಗಳನ್ನ ಎಷ್ಟು ಪ್ರೀತಿ ಅಂತ ಬೆಳೆಸಿದ್ವಿ. ಯೋ ಎದಕ್ಕಷ್ಟು ಬೇಜಾರು ಮಾಡ್ಕೊಳತ್ತೀರಿ? ನಿಮ್ಮ ಮಗಳ ಏನು ಊರಿಂತ ಊರು ಬಿಟ್ಟು ಹೊಂಟಿಲ್ಲ, ದೇಶ ಬಿಟ್ಟು ಹೊಂಟಿಲ್ಲ. ಇಲ್ಲೇ ಒಂದೇ ಊರು ಒಂದೇ ಏನು ಏರಿಯಾ ಅಷ್ಟೇ ಚೇಂಜ್. ನೀವು ಯಾಕಷ್ಟು ಬೇಜಾರು ಮಾಡ್ಕೊಳತ್ತೀರಿ? ನಿಮಗೆ ಮಗಳು ನೆನಪಾದ್ಲಾ ನೀವು ಮನೆಗೆ ಬರ್ರಿ, ಇಲ್ಲ ಆಕಿನ ನಿಮ್ಮ ಮನೆಗೆ ಬರ್ತಾ. ಎದಕ್ಕಷ್ಟು ಬೇಜಾರು ಮಾಡ್ಕೊತೀರಿ? ಆದರೂ ನಮ್ಮ ಮನೆಗೆ ಇರ್ತಿದ್ಲಲ್ರಿ. ಈಗ ನಮ್ಮ ಮನೆ ಬಿಟ್ಟು ನಿಮ್ಮ ಮನೆಗೆ ಬರ್ತಾಳಲ್ಲ, ಅದಕ್ಕೆ ನೋಡ್ರಿ ಬೇಜಾರು. ಯಾವಾಗಲೂ ನಮ್ಮ ಮನೆಗೆ ಇರ್ತಿದ್ಲ, ಈಗ ನಿಮ್ಮ ಮನೆಗೆ ಬರ್ತಾಳೆ. ಏನು ಮಾಡಕ್ಕೆ ಬರಂಗಿಲ್ಲ. ಈಗ ನಾನು ನನ್ನ ಮಗಳ ಮದುವೆ ಮಾಡಿಕೊಟ್ಟಿಲ್ಲ. ಹಂಗೆ ಹೆಣ್ಮಕ್ಳು ಎಷ್ಟು ದಿನ ಇದ್ರೇನು ತವ್ರ ಮನ್ಯಾಗ, ಗಂಡ ಮನೆಗೆ ಹೋಗಕ್ಕೆ ಬೇಕು. ಹ್ಞೂ ರೀ ಅಮ್ಮರ. ಯವ್ವ ಏನು ಸೆಂಟಿಮೆಂಟು ಬಿಡ್ಲೆ ಪಾಪ. ಓಹೋ ಯಾವಾಗಲಿ ಅತ್ತೆ ಮಾವ ಮೇಲೆ ಪ್ರೀತಿ ಹುಕ್ಕಿ ಬರ್ತಾ ಇದೆ. ಯಾಕೆ ನೀನು ಬಂದಿದ್ದಿಲ್ಲ ನಿಮ್ಮ ಅತ್ತೆ ಮಾವ ಮ್ಯಾಗ? ಮಗನ ನಾನು ಅದಿಲ್ಲ ಅಂತೇಳಿ ನಾಟಕ ಮಾಡಿರಿ ನೀವು ಅಲ್ಲಿ. ನಾನು ಇರಬೇಕಾಗಿತ್ತು ಬಾ, ಮಸ್ತ್ ಕಾಡಿಸ್ತಿದ್ದೆ ನಿಮಗಲ್ಲಿ. ಅದಕ್ಕೆ ನಿಂಗೆ ಕರ್ಕೊಂಡೋಗಿಲ್ಲ, ನಾವು ಅಷ್ಟೇ ಹೋಗಿ ನೋಡ್ಕೊಂಡು ಬಂದಿದ್ದೆ. ಹಾಗೇನಿಲ್ಲ, ಹಂಗೇನೋ ಅರ್ಜೆಂಟ್ ಕೆಲಸ ಬಂತಂತೇಳಿ ನಾ ಬರಲಿಲ್ಲ. ನನ್ನ ಮಗನ ಬಂದು ಮಸ್ತ್ ಮಾಡ್ತಿದ್ದೆ ನಿಮಗೆ. ನಾನು ಏನು ಮಾಡ್ತಿದ್ದೀಪ್ಪ ಅಂತ ಅದು ಈಗ ಹೇಳಿ ಏನು ಪ್ರಯೋಜನ? ಎಲ್ಲ ಮುಗಿದ ಹೋಗೈತಿ. ಓಹೋ ನಮ್ಮ ಅಣ್ಣನ ಮದ್ವೆ ಅಂತೆ, ಆಹಾ ನಮ್ಮ ಅಣ್ಣನ ಮದ್ವೆ ಅಂತೆ. ತಮ್ಮ ನಂದು ಅಷ್ಟ ಅಲ್ಲ, ನಿಂದು ಐತಿ. ಹಾಂ ತಗೋರಿ, ಇನ್ನೇನು ವಾರದ ಓದ್ಸೋದೆ. ಅಂದಂಗ ಮತ್ತೆ ಸೂರಜ್ಗೆ ರಾಮ್ಗೆ ನೋಡ್ರೇನ್ರಿ ಮತ್ತೆ ಕಣ್ಣೆ? ನೋಡಿ ಅಲ್ಲಿಗೂ ಫಿಕ್ಸ್ ಮಾಡ್ಕೊಂಡು ಬಂದೇವ್ರಿ. ಅವರು ನಾಳೆ ಮಂತ್ರ ನೋಡಕ್ಕೆ ಬರ್ತಾರ್ರಿ. ಮತ್ತೆ ನೀವು ನಾಳೆನೇ ಬಂದ್ಬಿಡ್ರಿ ಮಂತ್ರ ನೋಡಕ್ಕೆ. ಮತ್ತು ಅವರು ನೀವು ಭೇಟಿ ಆದಂಗೆ ಆಗ್ತೈತಿ. ಹೌದ್ರಿ, ಎಲ್ಲಿ ಹುಡುಕಿರಿ ಕಣ್ಣೆ? ಇವ್ರ ರೀ ಪ್ರೀತಿ ಫ್ರೆಂಡ್ಸ್ ರೀ. ದೀಪಾ ಮತ್ತು ತ್ರಿವೇಣಿಗೆ ನಮ್ಮ ರಾಮಕ್ಕೆ ತೊಗೊಂಡೇವ್ರಿ, ಮತ್ತು ದೀಪಾಗ ನಮ್ಮ ಸೂರಜ್ ತೊಗೊಂಡೇವಿ. ಓ ಹೌದೇನ್ರಿ? ಅವರು ಚಲೋ ಹುಡುಗ್ಯಾರ ಬಿಡ್ರಿ, ಬೆಸ್ಟ್ ಹುಡುಗ್ಯಾರ. ಅವ್ರು ಭಾರಿ ಸಂಸ್ಕಾರ ಐತ್ರಿ ಅವ್ರಿಗೆ. ಅದಕ್ಕೆ ನೋಡ್ರಿ ಅವ್ರನ್ನ ತೊಗೊಂಡಿರೋದು. ಆ ತ್ರಿವೇಣಿ ಅಂತೂ ಏನು ರೊಟ್ಟಿ ಮಾಡ್ತಾರ್ರಿ. ಒಂದ್ಸಲ ಬಂದಿದ್ರಿ ಇಲ್ಲಿ, ಈ ಪ್ರೀತಿ ರೊಟ್ಟಿ ಮಾಡ್ಕೊಡು ಅಂತೇಳಿ ರೊಟ್ಟಿ ಮಾಡ್ಸಕ್ಕೆ ಹಚ್ಚಿದ್ಲ ಈ ಕಡೆ. ಏನು ರೊಟ್ಟಿ ಮಾಡಿದ್ಲಿ ಆ ಹುಡುಗಿ, ಮಸ್ತ್ ಮಾಡಿದ್ಲು ಬಿಡ್ರಿ. ಹ್ಞೂ ರೀ, ಅದಕ್ಕೆ ನಮ್ಮ ಮಗ ರೊಟ್ಟಿ ಮಾಡೋಕಿನ ಹುಡ್ಕೊಂಡಾನ. ಮೆತ್ತಗೆ ರೊಟ್ಟಿ ಮಾಡ್ಕೊಂಡ್ಲಿ ನಮ್ಮ ಅಪ್ಪನ ಮಗ ಅಂತೇಳಿ. ಚಲೋ ಆತ್ ಬಿಡ್ರಿ. ಹಂಗೇನಿಲ್ರಿ, ನಮ್ಮ ಸೊಸೆನೂ ಮಾಡ್ತಾಳೆ ದೀಪವ್ವ. ಇನ್ನು ಪ್ರೀತಿ ಬಗ್ಗೆ ಕಲ್ಕೋಬೇಕು ನೋಡ್ರಿ ಅಷ್ಟೇ. ಪ್ರೀತಿ ಮ್ಯಾಗಿ ಮಾಡ್ಬೇಕು ನಂಬರ್ 1 ನೋಡ್ರಿ. ಅಯ್ಯೋ ಪ್ರೀತಿ ನಂದೇನು ಬರೀ ಮ್ಯಾಗಿ ತಿನ್ನಿಸ್ತೀಯಾ? ಅಯ್ಯೋ ಹಂಗೇನಿಲ್ಲ ರೀ ಅಂಕಲ್, ನಾನು ಅಡುಗೆ ಕಲ್ಕೊಂಡ್ ಬರ್ತೀನಿ ರೀ. ನಂಗೆ ಎಷ್ಟು ಬರೋದು ಅಷ್ಟು ಮಾಡ್ತೀನಿ ರೀ. ಮಮ್ಮಿ ನಾ ಬರೀ ಮ್ಯಾಗಿ ಅಷ್ಟೇ ಮಾಡ್ತೀನಿ. ಓಹೋ ಮ್ಯಾಗಿ ಬಿಟ್ಟು ಅನ್ನ ಒಂದು ಮಾಡ್ತಾಳ್ರಿ, ಅದೊಂದು ಹೇಳೋದು ಬರ್ತೇನೆ ನೋಡ್ರಿ. ಮಮ್ಮಿ ಏನು ನೀನು ಬಂದವ್ರ ಮುಂದೆ ಹಸೆ ಮಾಡ್ಕೊಂತ ನನಗೆ? ಇರ್ಲಿ ತಗೋರವ, ನಿಂಗೆ ಎಷ್ಟು ಬಂದಿದೆ ಅಷ್ಟು ಕಲ್ಕೋ. ಅಲ್ಲಿ ನಾಳೆ ಇದ್ದೇ ಇರ್ತಾರೆ. ಏನೇ ನಮ್ಮ ಸೊಸೆಯರ್ ಕೈಯಾಗ ಅಡುಗೆ ತಿಂದು ಕರ್ಸ್ದಾಗ ಒಮ್ಮೆ ಹೇಳಿರ್ತೀವಿ, ನಿಮ್ಗೆ ಏನು ಬರ್ತದೆ ಮಾಡ್ಕೊಡ್ರಿ ಸಾಕು. ನೋಡ್ರಿ ಹಿಂಗೆ ಹೇಳೋ ಮಾವ ಎಲ್ಲಿ ಸಿಗ್ತಾರೆ ಆಕಿಗೆ. ನೀವು ಚಿಂತೆ ಮಾಡಬೇಡ್ರಿ, ಆಕಿಗೆ ಅಡುಗೆ ಕಳಿಸಿ ತಗೋರಿ ನೀವು. ಅಂದಂಗೆ ನಾಳೆ ಮತ್ತೆ ಬಂದ್ಬಿಡ್ರಿ ಮಂತ ನೋಡಕ್ಕೆ. ಸರಿ ತಗೋರಿ ಬರ್ತೀವಂತೆ. ಅಂದಾಗ ಎಷ್ಟು ಗಂಟೆಗೆ ಬರ್ಬೇಕಂತ ಹೇಳೇ ಇಲ್ಲ ರೀ. ನೀವು ಈಗ ಅವರು 10 ಗಂಟೆಗೆ ಬರ್ತಾರೆ, ಅಲ್ಲಿ ಮುಗಿಸ್ಕೊಂಡು ಒಂದು 11 ಗಂಟೆಗೆ ಸುಮಾರು ಬಂದ್ಬಿಡ್ರಿ. ಹೌದು ರೀ, ಸರಿ ತಗೋರಿ. ಬೀಗರು ಬಂದಿರ್ತಾರೆ, ಮತ್ತು ನೀವು ಬಂದಿರ್ತೀರಿ, ಒಬ್ರಿಗೊಬ್ರು ಪರಿಚಯನೂ ಆಗ್ತೈತಿ. ಸರಿ ತಗೋರಿ, ಚಲೋ ಆಯ್ತು. ಎಲ್ಲಾನು ಒಮ್ಮೆಕ್ಲೆ ಇಟ್ಟಿರಲ್ಲ, ಚಲೋ ಆಯ್ತು ತಗೋರಿ. ಯಾಕಂದ್ರೆ ನೋಡ್ದಂಗೂ ಆಗ್ತೈತಿ, ಅವ್ರನ್ನ ಮಾತಾಡಿಸ್ದಂಗೂ ಆಗ್ತೈತಿ, ಮತ್ತು ಒಬ್ರಿಗೊಬ್ರು ಪರಿಚಯನೂ ಆಗ್ತೈತಿ. ಹ್ಞೂ ರೀ, ಯಾಕಂದ್ರೆ ಮತ್ತೆ ಒಬ್ರಿಗೊಬ್ರು ಪರಿಚಯನೂ ಆಗ್ತೈತಾರೆ ರೀ. ಮತ್ತು ಮದುವೆ ಮನ್ಯಾಗ ಇವ್ರು ಯಾರು ಅಂತ ಕೇಳ್ಕೊಳೋ ಬದ್ಲಿ ಈಗ ಗೊತ್ತಾಗ್ಬಿಡ್ತೈತಲ್ಲ ಅಂತೇಳಿ. ಹೌದ್ರಿ ಅದು ನಿಜನೇ ಬಿಡ್ರಿ. ವೈನಿ ಅವ್ರ ನಮಗೆ ತಿನ್ನಕ್ಕೆ ಏನಾರು ಮಾಡ್ಕೊಂಡು ಬರ್ತೀರೇನ್ರಿ? ನೋಡುವ ನಿನ್ ಮೈದ್ನ ಆಗ್ಲಿ ಕೇಳಾಗ್ತಾ ನಿನಗೆ. ಏನ್ ಮಾಡ್ಕೊಂಡ್ ಬರ್ಬೇಕಪ್ಪ ನಿನಗ? ನೋಡ್ರಿ ಮ್ಯಾಗಿ ಬಿಟ್ಟು ಏನಾರ ಮಾಡ್ಕೊಂಬರ್ರ್ಯಾ? ಸೂರಜ್ ಓಬ ಅತ್ತಿಗೆ ಅವರು ನಮ್ಮ ಮೇಲೆ ಸಿಟ್ಟು ಆಗ್ತಿದ್ದಾರೆ. ಪ್ರೇಮ್ ಸುಮ್ನಿಲ್ಲ, ಎದಕ್ಕೆ ಕಳ್ಸಾತಿಕಿಗೆ? ಅದು ಅವ್ನು ಹಾಕಿ ಬಿಡ್ಲಿ, ನೀ ಯಾಕೆ ಜೋರ್ ಮಾಡ್ತಿ? ಮೈದ್ನ ಮತ್ತು ವೈನಿ ಯಾವಾಗಲೂ ಫ್ರೆಂಡ್ ಗತೆ ಇರ್ಬೇಕಂತೆ. ಇಬ್ರು ಫ್ರೆಂಡ್ಸ್ ಗತೆ ಇರ್ಬೇಕು ಯಾವಾಗಲೂ. ಅಯ್ಯೋ ಪಪ್ಪ, ನೀ ಇದು ಇನ್ನೂ ನೋಡಿದ್ರೆ ಕಮ್ಮಿ. ಅವ್ರು ಹೆಂಗೆ ಕಚ್ಚಾಡ್ತಾರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹಂಗ ಇರ್ಬೇಕು ತಗೋ. ಮೈದ್ನ ಮತ್ತು ಅತ್ತಿಗೆಮ್ಮ ಅಂತಂದ್ರೆ ಹಂಗ ಇರ್ಬೇಕು, ಯಾವಾಗಲೂ ಫ್ರೆಂಡ್ಸ್ ಗತಿನೇ ಇರ್ಬೇಕು. ಯಾಕಂದ್ರೆ ಮೈದ್ನಾಗ ಅತ್ತಿಗೆಮ್ಮ ಅಂದ್ರೆ 2ನೇ ತಾಯಿ ಇದ್ದಂಗಂತ. ಅತ್ತಿಗೆಮ್ಮನು ಮೈದ್ನಾನ ಮಗನ ಗತಿನೇ ನೋಡ್ಕೋಬೇಕು. ನಿನಗೆ ಮೊದಲೇ ಮಗ ಏನಿದ್ರು ನಿನ್ನ ಮೈದ್ನ ನೋಡ್ವಾ ಪ್ರೀತಿ, ನಿನ್ನ ಮಗನ ಚಲೋ ತಂಗ ನೋಡ್ಕೋಬೇಕು ನೀನೆ. ಹ್ಞೂ ರೀ ಆಂಟಿ, ಅವ್ನು ಅವಾಗ ತಮಾಷೆ ಮಾಡ್ಕೊಂಡಿರ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ ಅನ್ನೋಕೆ ನಿಂಗೆ ಗೊತ್ತಿದ್ದೈತೆ ಅವ್ನು ಹೆಂಗದ ಅಂತೇಳಿ. ಒಂದಂತೂ ನಿಜ ಆತ್ರಿ, ನನ್ನ ಮಗಳೇ ಯಾವಾಗಲೂ ಅಲ್ಲಿ ನಕ್ಕೊಂತ ಇರ್ತಾಳೆ ಅಂತೇಳಿ. ಇಷ್ಟು ಕಾಡ್ಸೋ ಮೈದ್ನ ಸಿಕ್ಕ ಅಂದ್ಮೇಲೆ ಮತ್ತಿನ್ನೇನೈತಿ? ಈಗ ಇಲ್ಲಿ ಇಷ್ಟ ಅಲ್ರಿ, ಆಫೀಸ್ ಹೋಗೋ ಹಿಂಗಾರಿ ಇವ್ರು. ಅಯ್ಯೋ ಇಷ್ಟು ಕಚ್ಚಾಡ್ತಾರೆ ಎಲ್ಲಾರು. ಮತ್ತೆ ಆಕಿ ದೀಪ ಒಬ್ಬಾಕಿ ಇದ್ಲಂದ್ರೆ ಮುಗ್ದಾ ಹೋತ್. ಮಾತೊಳಗೆ ಆಕಿನ ಮೀಸಲ ಯಾರಿಲ್ಲ. ಇವರ ಸುಮ್ಮನೆ ಆಗ್ಬೇಕು ಒಂದು ಮಾತಿಗೆ, ಆಕಿ ಮಾತ್ರ ಸುಮ್ಮನೆ ಆಗಂಗಿಲ್ಲ. ಹೌದ್ರಿ, ಇಲ್ಲಿ ಬಂದಾಗ ಕೇಳ್ರಿ, ಆಕಿನ ಮಾತಾ ಚಂದ್ರಿ. ಆಕಿ ಎಷ್ಟು ಪಟ ಮಾತಾಡ್ತಾಳ್ರಿ. ಮತ್ತೆ ಆಕಿ ಇದ್ದಾಗ ಗೊತ್ತಾಗಲ್ರಿ. ಆಕಿ ಮತ್ತೆ ತ್ರಿವೇಣಿ ಇದ್ದಾಗ ಒಬ್ಬಾಕಿ ಜಗಳ ಮಾಡ್ತಿದ್ರೆ, ಒಬ್ಬಾಕಿ ಬಿಡ್ಸಕ್ಕೆ ಹಂಗೆ ಅವ್ರೊಳಗೆ ಇಬ್ರು ಜೀವದ ಗೆಳ್ತಾರೆ ಅವರಿಬ್ರು. ಈಗ ಪ್ರೀತಿ ಮತ್ತು ದೀಪ ಒಂದ ಮನೆಯಾಗಿರ್ತಾರೆ, ತ್ರಿವೇಣಿ ಅಂತಷ್ಟು ನಮ್ಮ ಮನೆಯಾಗ ಬರ್ತಾ.
ಪ್ರೀತಿ ನಾ ಈಗ ಹೇಳ್ಬಿಡ್ತೀನಿ ನೋಡವಾ, ಕಿವಿ ಕೊಟ್ಟು ಕೇಳ್ಕೊ ಇದನ್ನ. ಮುಖ್ಯವಾದ ವಿಷಯ ಇದೆ. ನಿಮ್ಮ ಅತ್ತಿ ಒಂದು ಸ್ವಲ್ಪ ಸರಿ ಇಲ್ಲ, ನಾನೇ ಹೇಳ್ತೀನಿ, ಖುದ್ದು ನಾನೇ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಅತ್ತಿ ಅಲ್ಲಿಂದ ಇಲ್ಲಿಂದ ತಂದಿರೋದು ನಂಬರ್ 1. ನೀನು ದೀಪ ಹೊಂದಾಣಿಕೆ ಅಂತ ಇರ್ಬೇಕು. ನೀವು ಇಬ್ರು ಯಾವಾಗಲೂ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಏನೋ ಮನಸ್ತಾಪ ಬಂದ್ರು ಅಲ್ಲೇ ಮುಗಿಸ್ಕೋಬೇಕು ನೀವು. ಏನ್ರಿ, ಯಾರು ಏನ ನಿಮ್ಮ ನಡುವೆ ಜಗಳ ತಂದಿರಾಕ್ ಬಂದ್ರು ಅವಾಗಿಂದ ಅವಾಗ ಮಾತಾಡಿ ನೀವು ಬಗೆಹರಿಸ್ಕೊಂಡ್ಬಿಡ್ರಿ. ನಿಮ್ಮ ಜಗಳನ ಮುಂದುವರ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದೆ ಮನೆ ನಡ್ಕೊಂಡು ಹೋಗೋರು ನೀವ. ಏನ ಹ್ಞೂ ರೀ ಅಂಕಲ್. ಯಾವಾಗಲೂ ಇಬ್ರು ನೀವು ಹೊಂದಾಣಿಕೆ ಅಂತಾನೆ ಇರ್ರಿ. ನನಗಂತೂ ಕೂಡ್ ಕುಟುಂಬ ಅಂದ್ರೆ ಭಾಳ ಇಷ್ಟವ, ಸಪ್ರೇಟ್ ಆಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀವಿಬ್ರೇನ ನನ್ನ ಮನಿನ ಕೂಡ್ ಕುಟುಂಬವಾಗಿನ ಇಟ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಓಕೆ ಅಂಕಲ್, ಸರಿ. ಸರಿ ತಗೋರಿ, ನಾವು ಹೋಗಿ ಬರ್ತೀವಂತೆ. ಆಫೀಸ್ಗೆ ಹೋಗ್ಬೇಕು ಇನ್ನು. ನೀವೇನು ತಿನ್ಲೇ ಇಲ್ರಿ, ಸ್ವಲ್ಪ ಏನೋ ತಿಂದು ಹೋಗ್ರಲ್ಲ. ಇಲ್ಲ ತಗೋರಿ, ಇನ್ನೂ ಯಾವಾಗ ಬಂದಾಗ ತಿಂತೀವಂತೆ. ಯಾಕಂದ್ರೆ ಮತ್ತೆ ಈಗ ಆಫೀಸ್ಗೆ 2 ದಿನ ಆತ್ರಿ, ನಾವು ಹೋಗೇ ಇಲ್ಲ. ಈಗ ಹೋಗಿ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕ್ರಿ, ನಾವು ಆಫೀಸ್ ಹೋಗಿ ಏನೇ ನಡೆದಿಲ್ಲ ಅಂತೇಳಿ. ತಗೋಪ್ಪ, ನಾವು ಇನ್ನು ಬರ್ತೀವಂತ. ನಾಳೆಗೆ ಮತ್ತೆ ತಯಾರಿ ಮಾಡ್ಕೋಬೇಕು. ಮತ್ತೆ ಅವರು ಬರ್ತಾರೆ, ನೀವು ಬರ್ತೀರಿ. ನಾಳೆಗೆಲ್ಲ ತಯಾರಿ ಮಾಡ್ಕೋಬೇಕು. ನಾವು ಇನ್ನು ಹೋಗಿ ಬರ್ತೀವಂತ. ನೀವೇನು ತಿನ್ಲೇ ಇಲ್ರಿ ಅಮ್ಮಾರ. ಇರ್ಲಿ ತಗೋವಾ, ಏನು ಬೀಗರ್ ಆದ್ಮೇಲೆ ಮತ್ತೆ ತಿನ್ನೋದು ಉಣ್ಣೋದು ಬರೋದು ಎದ್ದೇಳೋದು ಐತಿ. ಸದ್ಯಕ್ಕೆ ಈಗ ಇರ್ಲಿ ಅಂತ. ಮತ್ತೆ ಯಾವಾಗ ಬಂದಾಗ ತಿಂತೀನಂತ. ಈಗ ನಾಳೆಗೆ ತಯಾರಿ ಮಾಡ್ಕೋಬೇಕು, ನಾವು ಬರ್ತೀವಂತೇನು. ಸರಿ ತಗೋ ಅಮ್ಮಾರ, ಹೋಗಿ ಬರ್ರಿ.